ತಮಿಳುನಾಡಿನ ಮೇಲೆ ಇದ್ದಂತಹ ಸಿಟ್ಟಿಗೆ ಕರ್ನಾಟಕದಲ್ಲಿ ಒಂದು ಕಾಲೇಜಿಗೆ ಬಾಂಬ್ ಬೆದರಿಕೆ ಹಾಕಿದಂತಹ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರಿನ ಖಾಸಗಿ ಕಾಲೇಜಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕಳಿಸಲಾಗಿದೆ. ದಯಾನಂದ ಸಾಗರ್ ಎಂಬವರು ಡೆಂಟಲ್ ಕಾಲೇಜ್ಗೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ತಮಿಳುನಾಡಿನ ನೈನ್ ದಾಸ್ ಕಮಿಟಿ ಉಲ್ಲೇಖ ಮಾಡಿ ಬೆದರಿಕೆಯ ಇಮೇಲ್ ಕಳಿಸಲಾಗಿತ್ತು. ತಮಿಳುನಾಡಿನಲ್ಲಿ ಕಮಿಟಿಯಿಂದ ಪೊಲೀಸರನ್ನ ಸರಿಯಾಗಿ ನಡೆಸಿಕೊಡ್ತಾ ಇಲ್ಲ, ಈ ಬಗ್ಗೆ ಗಮನ ವಹಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಬೆದರಿಕೆ ಇಮೇಲ್ ಕಳಿಸಲಾಗಿದೆ. ಬೆಳಗಿನ ಜಾವ 3:30 ಸುಮಾರಿಗೆ ಈ ಬೆದರಿಕೆ ಇಮೇಲ್ ಕಳಿಸಲಾಗಿದೆ. ಕಾಲೇಜಿನಲ್ಲಿ ಪೊಲೀಸರು ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ಗಳಿಂದ ಪರಿಶೀಲನೆ ಕೂಡ ನಡೆಯಿತು. KS ಲೇಔಟ್ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರು. ಜೊತೆಗೆ ಡಾಗ್ ಸ್ಕ್ವಾಡ್ಗಳು ಕೂಡ ಸ್ಥಳಕ್ಕೆ ಬಂದಿದ್ವು. ಬಾಂಬ್ ಸ್ಕ್ವಾಡ್ಗಳನ್ನು ಕೂಡ ಸ್ಥಳಕ್ಕೆ ಕರೆಸಿಕೊಂಡು ಮೆಟಲ್ ಡಿಟೆಕ್ಟರ್ಗಳನ್ನು ಬಳಕೆ ಮಾಡಿಕೊಂಡು ಏನಾದರೂ ಸ್ಫೋಟಕಗಳನ್ನು ಇರಿಸಲಾಗಿದೆಯಾ ಅಂತ ಪತ್ತೆ ಹಚ್ಚಲಾಗಿದೆ. ಇನ್ನು ಈ ಇಮೇಲನ್ನು ಪರಿಶೀಲನೆ ಮಾಡಿ ನೋಡಿದಾಗ ತಮಿಳುನಾಡಿನಲ್ಲಿ ಇದ್ದಂತಹ ಒಂದು ಸಿಟ್ಟು, ಆ ಸಿಟ್ಟಿಗೆ ಬೆಂಗಳೂರಿನ ಒಂದು ಖಾಸಗಿ ಕಾಲೇಜಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕಳಿಸಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಇದನ್ನು ಕೇಳಿ ಪೊಲೀಸರು ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದಂತಹ KS ಲೇಔಟ್ನ ಪೊಲೀಸರು ಪರಿಶೀಲನೆ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ಗಳು ಬಂದು ಮೆಟಲ್ ಡಿಟೆಕ್ಟರ್ ಮೂಲಕವಾಗಿ ಸ್ಫೋಟಕಗಳನ್ನು ಪತ್ತೆ ಹಚ್ಚಿದ್ದಾವೆ.